ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನ 14ನೇ ಅಧ್ಯಾಯ 23ನೇ ವಾಕ್ಯ. ಜಾನ್ ಚಾಪ್ಟರ್ 14 ವರ್ಸ್ 23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಆತನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೇ. ನೋಡಿರಿ, ಇಲ್ಲಿ ಈ ಎರಡು ವಾಕ್ಯಗಳನ್ನು ನಾವು ಗಮನಿಸುವಾಗ ಮುಖ್ಯವಾದ ವಿಷಯ, ನಾವು ತಿಳಿದುಕೊಳ್ಳಬೇಕಾದ ಒಂದು ಕಾರ್ಯ ಏನು ಎಂಬುದಾಗಿ ನೋಡುವಾಗ, ನೋಡಿರಿ, ದೇವರು ತನ್ನ ಮಾತು, ತನ್ನ ವಾಕ್ಯಗಳಿಗೆ ಮುಖ್ಯತ್ವವನ್ನು ಕೊಡುವ ದೇವರಾಗಿದ್ದಾರೆ. ಅವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು, ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತಿಗೆ ಕಿವಿಗೊಡುವುದಿಲ್ಲ, ಕೈಗೊಂಡು ನಡೆಯುವುದಿಲ್ಲ ಎಂಬುದಾಗಿ ವ್ಯತ್ಯಾಸವನ್ನು ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾರಾದರೂ ನನ್ನನ್ನು ಪ್ರೀತಿಸಿದರೆ ನನ್ನ ವಾಕ್ಯವನ್ನು ಕೈಗೊಂಡು ನಡೆಯಲಿ. ಹಲ್ಲೆಲೂಯಾ. ನನ್ನ ಮಾತನ್ನು ಕೈಗೊಂಡು ನಡೆಯುವವರೇ ನನ್ನನ್ನು ಪ್ರೀತಿಸುವವರು. ಅಂದರೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನ ಪ್ರೀತಿ ಮಾಡುವುದಾದರೆ, ನೋಡಿರಿ, ಅರ್ಧವಾಗಿ ಸ್ವಲ್ಪವಾಗಿ ನಾವು ದೇವರನ್ನು ಪ್ರೀತಿ ಮಾಡಬಾರದು. ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ನನ್ನನ್ನು ಆರಾಧನೆ ಮಾಡಿರಿ, ನನ್ನನ್ನು ಪ್ರೀತಿಸಿರಿ ಎಂಬುದಾಗಿ. ನೀವು ನಿಮ್ಮ ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವುದಾದರೆ ನಾನು ನಿಮಗೆ ಸಿಕ್ಕುವನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪೂರ್ಣ ಮನಸ್ಸಿನಿಂದ ಇವತ್ತು ನಾವು ಚೆಕ್ ಮಾಡಿ ನೋಡಬೇಕು, ಪರಿಶೀಲನೆ ಮಾಡಿ ನೋಡೋಣ. ನಾವು ನಮ್ಮ ಪೂರ್ಣ ಹೃದಯದಿಂದ, ವಿತ್ ದ ಹೋಲ್ ಪ್ಯಾಷನ್, ನಮ್ಮ ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೀವಾ ಎಂಬುದಾಗಿ ನಾವೇ ನಮ್ಮನ್ನು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಮತ್ತಾಯ 22:37 ಅದನ್ನೇ ಬರೆದಿದೆ. ಪೂರ್ಣ ಹೃದಯ ಅಂದರೆ ಪೂರ್ಣ ವೈರಾಗ್ಯ, ಪೂರ್ಣ ದಾಹ, ಪೂರ್ಣ ಇಷ್ಟದಿಂದ, ಮನಸ್ಸಿನಿಂದ, ಹೃದಯದಿಂದ, ವಿತ್ ಆಲ್ ಯುವರ್ ಬೀಯಿಂಗ್, ನಿನ್ನ ಪೂರ್ಣ ಸರ್ವಸ್ವದಿಂದ ಹಲ್ಲೆಲೂಯಾ ದೇವರನ್ನ ಪ್ರೀತಿ ಮಾಡು, ದೇವರನ್ನ ಆರಾಧನೆ ಮಾಡು, ದೇವರನ್ನ ಹುಡುಕು. ಆಗ ಹಲ್ಲೆಲೂಯಾ ಆ ಪ್ರೀತಿ, ಆ ವೈರಾಗ್ಯ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ. ಅಲ್ಲದಿದ್ದರೆ ನಾವು ಅರ್ಧ ಮನಸ್ಸಿನಿಂದ, ಅರ್ಧ ಬಲ, ಅರ್ಧ ಹೃದಯದಿಂದ ಮಾಡುವಾಗ ನಾವು ತಪ್ಪಿನಲ್ಲಿ ಅಥವಾ ಕಷ್ಟಕ್ಕೆ ಅಥವಾ ಡೇಂಜರ್ಗೆ ಒಳಗಾಗಲು ಸಾಧ್ಯತೆ ಇದೆ. ಈ ಕಷ್ಟವಾದ ಒಂದು ಪರಿಸ್ಥಿತಿ, ಕಷ್ಟ ತುಂಬಿದ ಜಗತ್ತಿನಲ್ಲಿ ನೋಡ್ರಿ, ನಾವು ಯಾವ ರೀತಿಯಾಗಿ ನಮ್ಮ ಪೂರ್ಣ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಹೃದಯದ ಒಂದು ಮೂಲೆ ಕೂಡ ಬಾಕಿ ಇಡದೆ ಪೂರ್ಣ ಹೃದಯ ದೇವರಿಗೆ ಸಮರ್ಪಿಸುವಾಗ ಸೈತಾನನು ನಮ್ಮನ್ನು ಮುಟ್ಟಲಿಕ್ಕೆ ಕೂಡ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ ಕಾರಣ ಆತನನ್ನು ಪ್ರೀತಿ ಮಾಡುವವರು ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ಹೇಳಿಕೊಡುತ್ತಾ ಇದ್ದಾರೆ. ಇದರಲ್ಲಿ ಯಾವ ಒಂದು ಗ್ರೂಪಲ್ಲಿ ನಾವಿದ್ದೇವೆ ಎಂಬುದಾಗಿ ನೋಡಿಕೊಳ್ಳೋಣ. ನಾವು ಪೂರ್ತಿಯಾಗಿ ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೀವಾ? ಪೂರ್ಣ ಹೃದಯವನ್ನು ದೇವರಿಗೆ ಕೊಟ್ಟು ಬಿಟ್ಟಿದ್ದೀವಾ? ಪೂರ್ತಿಯಾಗಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾ ಇದ್ದೀವಾ? ಇದೆಲ್ಲ ಕಾರ್ಯಗಳು ನಾವು ಧ್ಯಾನ ಮಾಡಬೇಕು, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಷಯಗಳಾಗಿದೆ. ಈ ರೀತಿ ನಾವು ನಡೆಯುವಾಗ ನಾವು ಜಾರಿ ಹೋಗಲು ಸಾಧ್ಯವಿಲ್ಲ, ಎಡವಿ ಬೀಳಲು ಸಾಧ್ಯವಿಲ್ಲ, ಸೈತಾನನಿಗೆ ಜಾಗ ಕೊಡಲು ಸಾಧ್ಯವಿಲ್ಲ, ಸೈತಾನ್ ನಮ್ಮನ್ನು ಏಮಾರಿಸಲು ಸಾಧ್ಯವಿಲ್ಲ. ವಾಕ್ಯದೊಂದಿಗೆ ಸೈತಾನನು ಬರಬಹುದು, ಆದರೆ ನಾವು ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಹಲ್ಲೆಲೂಯಾ ನಮಗೆ ಯಾವುದು ಸುಳ್ಳು, ಯಾವುದು ಸರಿ ಎಂಬುದಾಗಿ ತಿಳಿದುಕೊಳ್ಳಲು ಸಾಧ್ಯ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸುವೆ ಎಂಬುದಾಗಿ ಹೇಳೋದಕ್ಕಿಂತ ದಾಟಿ ನನ್ನ ವಾಕ್ಯವನ್ನು ಕೈಗೊಂಡು ನಡೆ. ಆಮೇನ್. ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ. ದೇವರೇ, ನಿನ್ನ ಮಾರ್ಗದಲ್ಲಿ, ನಿನ್ನ ವಾಕ್ಯದಲ್ಲಿ ನಡೆಯುವ ಕೃಪೆ ಕೊಡ್ರಿ ಸ್ವಾಮಿ. ಯಾಕಂದರೆ ನಿಮ್ಮ ವಾಕ್ಯವೇ ಬೆಳಕು, ನಿಮ್ಮ ವಾಕ್ಯವೇ ದೀಪ. ಕತ್ತಲ ಸಮಯದಲ್ಲಿ, ಅಂಧಕಾರದ ಸಮಯದಲ್ಲಿ ನಿಮ್ಮ ವಾಕ್ಯ ಎಸಪ್ಪ ಅದನ್ನು ಕೈಕೊಂಡು ನಾವು ನಡೆಯುವಾಗ ನಾವು ಅಂಧಕಾರದಲ್ಲಿ ನಡೆದರೂ ಎಡವಿ ಬೀಳುವವರಲ್ಲ ಸ್ವಾಮಿ. ಅಂಧಕಾರದಲ್ಲಿ ನಮಗೆ ನೀವು ಬೆಳಕಾಗಿ ಇರುವಿರಿ ಸ್ವಾಮಿ. ಅಂಥ ಒಂದು ಹೃದಯ ಹುಡುಕಾಟ ನಮಗೆ ಕೊಡ್ರಿ, ಅಂಥ ಒಂದು ವಿಧೇಯತೆ ನಮಗೆ ಕೊಡ್ರಿ ಸ್ವಾಮಿ. ಎಸಪ್ಪ ನೀವು ಹೇಳಿದ ಹಾಗೆ ರಾಜ ಅಪ್ಪ ಅದು ಇದು ಎಂಬುದಾಗಿ ನಾವು ಯೋಚನೆ ಮಾಡಿ ತಲೆಯನ್ನು ಕೆಡಿಸಿಕೊಳ್ಳದೆ, ಮೋಸ ಹೋಗದೆ ಎಸಪ್ಪ ನಿನ್ನನ್ನು ಪ್ರೀತಿ ಮಾಡುವುದಾದರೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ
ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ದಿನದಲ್ಲಿ ಆ ರೀತಿ ನಮ್ಮನ್ನು ನಡೆಸಿರಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೇವೆ. ಅದರ ಆತನು ಹೇಳಿದ ಎಲ್ಲವನ್ನ ಪಾಲಿಸೋಣ. ಆತನು ಹೇಳಿದ ಎಲ್ಲ ಮಾತುಗಳನ್ನು ಕೈಗೊಂಡು ಎಲ್ಲವನ್ನ ಮಾಡುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.